ನಮಸ್ಕಾರ. ಅಪನಂಬಿಕೆಯ ಊರು ವಿಶೇಷ ಎಫ್ಐಆರ್ ಇವತ್ತು ಕೂಡ ಮುಂದುವರಿಯುತ್ತಿದೆ. ಒಬ್ಬ ಮೋಸ್ಟ್ ಆರ್ಡಿನರಿ ಸ್ಟೂಡೆಂಟ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹೇಗಾದ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡು ಭಟ್ಕಳದಲ್ಲಿ ಅಲೆದಾಡ್ತಿದೆ ಎಫ್ಐಆರ್ ಟೀಮು. ನಾವು ಅಹಮದ್ ಮೊಹಮ್ಮದ್ ಸಿದ್ದಿಬಾಪ ಅಲಿಯಾಸ್ ಯಾಸಿನ್ ಭಟ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆತನ ಬಗ್ಗೆ ಉತ್ತರಗಳನ್ನ ಹುಡುಕೊಂಡು ಹೋದಷ್ಟು ಪ್ರಶ್ನೆಗಳೇ ಜಾಸ್ತಿ ಕಾಣಿಸ್ತವೆ. ಯಾಸಿನ್ ಭಟ್ಕಳ ಒಬ್ಬ ಟೆರರಿಸ್ಟ್ ಹೇಗಾದ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾಗಲೇ ನಮ್ಮೆದುರಿಗೆ ಇನ್ನೊಂದು ಪ್ರಶ್ನೆ ಎದ್ದು ನಿಂತಿತ್ತು. ಯಾಕೆ ಇವತ್ತಿನ ಯುವ ಜನಾಂಗ ಇಷ್ಟೊಂದು ರಾಡಿಕಲ್ ಥಿಂಕಿಂಗ್ಗೆ ಅಂದ್ರೆ ಕೋಮುವಾದಕ್ಕೆ ಒಳಗಾಗ್ತಿದೆ ಅನ್ನುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಭಟ್ಕಳದ ಹಲವು ಧಾರ್ಮಿಕ ಮುಖಂಡರನ್ನ ನಾವು ಸಂಪರ್ಕಿಸಿದ್ವಿ. ಅದರಲ್ಲೊಬ್ರು ಡಾಕ್ಟರ್ ಹನೀಫ್ ಶಬಾಬ್, ವೃತ್ತಿಯಿಂದ ವೈದ್ಯರು. ಅಲ್ಲಿನ ಮುಸ್ಲಿಂ ಸಂಘಟನೆ ತಂಜೀಮ್ನ ನೇತೃತ್ವವನ್ನ ವಹಿಸಿಕೊಂಡಂಥವರು. ಇಂಡಿಯನ್ ಮುಜಾಹಿದೀನ್ ಮಾಸ್ಟರ್ ಮೈಂಡ್ ಅಂತ ಐಬಿ ಹೇಳುತ್ತೆ, ಹೋಗ್ತೀರಾ ನೀವು ಅದನ್ನ? ಮಾಸ್ಟರ್ ಮೈಂಡ್ ಆಗಲಿ ಅಥವಾ ಅದರಲ್ಲಿ ಪಾರ್ಟ್ ಇದ್ರೆ ಅದು ಇನ್ ದ ಕೋರ್ಟ್ ಆಫ್ ಲಾ ಪ್ರೂವ್ ಆಗಬೇಕು. ಅದರಿಂದ ಮುಂಚೆ ನಾವು ಮಾಸ್ಟರ್ ಮೈಂಡ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟು ಸಲ ಬೇರೆ ಬೇರೆ ಕೇಸಸ್ದಲ್ಲಿ, ಬಂಬ್ಲಾಸ್ ಕೇಸಸ್ದಲ್ಲಿ ಯಾರೊಬ್ಬನು ಹಿಡಿದು ಹೋದರು ಅವನು ಮಾಸ್ಟರ್ ಮೈಂಡ್ ಹೇಳಿರ್ತಾರೆ. ಮತ್ತು ಅವನು ಆಫ್ಟರ್ ಫೋರ್ಟ್ ನೈಟ್ ಮತ್ತೆ ಬೇರೊಬ್ಬ ಹಿಡಿದು ಹೋಗ್ತಾನೆ, ಅವನಿಗೆ ಮತ್ತೆ ಮಾಸ್ಟರ್ ಮೈಂಡ್ ಹೇಳ್ತಾರೆ. ಯಾರು ಮಾಸ್ಟರ್ ಮೈಂಡ್ ಹೇಳಲಿಕ್ಕೆ ಇನ್ನೂ ಕೋರ್ಟ್ದಲ್ಲಿ ಯಾಸಿನ್ ಆಗಲಿ ಇದರಿಂದ ಮುಂಚೆ ಯಾರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಯಾರು ಪ್ರೂವ್ ಆಗಲಿಲ್ಲ. ಯಾರಿಗೂ ಈಗಲೂ ಇವತ್ತಿವರೆಗೂ ಶಿಕ್ಷೆ ಆಗಿದ್ದೇನೇ ಇಲ್ಲ. ಮಾಸ್ಟರ್ ಮೈಂಡ್ ಅಂತ ಪ್ರೂವ್ ಆಗಲಿಲ್ಲ. ಅದಕ್ಕಾಗಿ ಒಪ್ಪಬೇಕು ಬೇಡ ಅಂದು ಅದೊಂದು ಬೇರೆ ವಿಷಯ. ಓಕೆ ಸರ್, ನನಗೆ ಯಾಸಿನ್ ಬಗ್ಗೆ, ಯಾಸಿನ್ ಚೈಲ್ಡ್ಹುಡ್ಡು, ಆತನ ಸ್ಟೂಡೆಂಟ್ ಡೇಸ್ ಬಗ್ಗೆ ನೋಡ್ತಾ ಹೋದಾಗ ಒಂಥರ ಶೈ ಹುಡುಗ ಆಗಿದ್ದ, ನಾಚಿಕೆ ಸ್ವಭಾವದವನಾಗಿದ್ದ, SLC ಫೇಲ್ ಆದ. ಅಂಥವನು ಸಡನ್ ಆಗಿ ಈ ಪರಿ ರ್ಯಾಡಿಕಲ್ ಆಗಿದ್ದು ಯಾಕೆ? ಆತ ರ್ಯಾಡಿಕಲ್ ಆದ ಅಂತ ನೀವು ಒಪ್ಕೊಳ್ತೀರಾ? ರ್ಯಾಡಿಕಲ್ ನೋಡಿ, ರ್ಯಾಡಿಕಲ್ ಥಿಂಕಿಂಗ್ ಇಸ್ ಎ ಇಂಟರ್ನ್ಯಾಷನಲ್ ಫಿನಾಮಿನನ್ ಆ್ಯಂಡ್ ಇನ್ ಮುಸ್ಲಿಂ ಯೂತ್ ಎಸ್ಪೆಷಲಿ. ಏನಾದ್ರು ಅವ್ರ ಸಂಗತಿ ಏನಾದರೂ ಅತ್ಯಾಚಾರ ಆಗಿರಬಹುದು, ಅದು ಆ್ಯಸ್ ಎ ಕಮ್ಯುನಿಟಿ ಅವ್ರಿಗೆ ಫೀಲ್ ಆಗಿರಬಹುದು, ಕಮ್ಯುನಿಟಿ ಸಂಗತಿ ಹಾಗೆ ಆಗ್ತದೆ ಅಂದು. ಈಗ ನೋಡಿಗೆ ಹೋದರೆ ನೋಡಿ, ಮಕ್ಕ ಮಸೀದ್ ಬ್ಲಾಸ್ದಲ್ಲಿ, ಹೈದರಾಬಾದ್ ಬ್ಲಾಸ್ದಲ್ಲಿ ಅಥವಾ ಮಾಲೇಗಾಂವ್ ಬ್ಲಾಸ್ದಲ್ಲಿ ಮುಸ್ಲಿಂ ಯೂತ್ ಅರೆಸ್ಟ್ ಆಗಿದ್ದರು. ಅದ ನಂತರ 1 ವರ್ಷ ನಂತರ 2 ವರ್ಷ ನಂತರ ಅದು ಡಿಸ್ಪ್ರೂವ್ ಆಯಿತು. ಅದು ಬೇರೆಯವರು, ಅಭಿನವ್ ಭಾರತವರು, ಬೇರೆಯವರು, ಬೇರೆ ಕಮ್ಯುನಿಟಿಯವರು ಇನ್ವಾಲ್ವ್ ಆಗಿದ್ದಾರೆ ಹೇಳ್ತಾರೆ. ಇದು 1 8 10 15 ಯೂತ್ ಅವ್ರ ಮಕ್ಕಳ ಜೀವನ ಹಾಳಾಗಿದೆ. ಅದೆಲ್ಲ ನೋಡಿ ರ್ಯಾಡಿಕಲ್ ಥಿಂಕಿಂಗ್ ಇಸ್ ನಾಟ್ ಅನ್ಯಾಚುರಲ್. ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ರ್ಯಾಡಿಕಲ್ ಥಿಂಕಿಂಗ್ ಇಸ್ ಅನ್ ಇಂಟರ್ನ್ಯಾಷನಲ್ ಫಿನಾಮಿನನ್. Yes. ವೈ ಓನ್ಲಿ ಇನ್ ಮುಸ್ಲಿಮ್ಸ್? Because internationally Muslims are cornered, Muslims are targeted, Muslims are demonized. ಅವ್ರಿಗೆ ಭೂತ ನಮೂನೆ ಮಾಡಿ ಇಟ್ಟಿದ್ದಾರೆ. ಇದು ಇಸ್ರಾಯೇಲ್ ಲಾಬಿ, ಮೊಸಾಡ್ ಏನು ಇಂಟರ್ನ್ಯಾಷನಲ್ ಮಾಡ್ತಾ ಇದೆ, ಅದು ಇಂಡಿಯಾದಲ್ಲಿನೂ ಮೊಸಾಡ್ ಇಂಪ್ಯಾಕ್ಟ್ ಇದೆ, ಇಸ್ರಾಯೇಲ್ ಇಂಪ್ಯಾಕ್ಟ್ ಇದೆ. ಅದಕ್ಕಾಗಿ ಆಸ್ ಎ ಮುಸ್ಲಿಂ ಕಮ್ಯುನಿಟಿ ವಿ ಫೀಲ್ ಲೈಕ್ ದಟ್ ವಿ ಆರ್ ಕಾರ್ನರ್ಡ್, ವಿ ಆರ್ ಟಾರ್ಗೆಟೆಡ್. ಅಂಥ ಜನರೇಷನ್ ಯಾಕೆ ಟೆರರಿಸ್ಟ್ ಆಗ್ತಾರೆ? ಅವ್ರಿಗೆ ಆ ಥರ ನೀವು ಟ್ರೀಟ್ ಮಾಡ್ತಿದ್ರೆ ಒಂದು ದಿವಸ ಆಗ್ತಾರೆ ಅವರು. ಆ ಟ್ರೀಟ್ಮೆಂಟ್ ನೀವು ಏನು ಕೊಡ್ತಾ ಇದ್ರಿ? ಉರ್ದುದಲ್ಲಿ ಸಾಹಿರ್ ಲುಧಿಯಾನಿದು ಒಂದು ಕಪ್ಲೆಟ್ ಇದೆ, ಹೇಳ್ತೇನೆ ನಾನು. दुनिया ने हवादिस की शक्ल में जो कुछ मुझे दिया है लौटा रहा हूं मैं. वट एवर यू आर गिविंग मी आई एम गिविंग टू यू. सो माई यंग जनरेशन आफ्टर मी they are getting this type of treatment. They are isolated, they are targeted, they are tarnished, their character is tarnished. Aga our mentality ಏನಾಗ್ತದೆ? When you feel, when you hurt the feeling of the people continuously and constantly, they will react in some other way. It's obvious, it's natural. Whatever you give me flowers, I will give you flowers. You give me thorns, naturally I will give you. To give flowers in response to thorns, it needs big heart. बड़ा जिगर चाहिए, बड़ा कलेजा चाहिए. उसके लिए बहुत कम पब्लिक है. हमारे जैसे लोग बहुत कम रह गए अभी. We are losing the ground. We can't convince the young generation because they are exposed to international scenario and so much of information. Yes, information and influence. I can't control my child. How can I control the society? Sir, let's presume that whatever IB is telling is true. ಹಂಗಿದ್ದಾಗ
ಭಟ್ಕಳದಲ್ಲಿ ಹುಟ್ಟಿ ಭಟ್ಕಳದಲ್ಲಿ ಬೆಳೆದು ಇಲ್ಲಿ ಓದಿ ಇಲ್ಲಿ SLC ಫೇಲ್ ಆಗಿದ್ದ ಹುಡುಗನಿಗೆ ಮಯನ್ಮಾರ್ದಲ್ಲಿ ಮುಸ್ಲಿಮರ ಮೇಲೆ ಅತ್ಯಾಚಾರ ನಡೀತಿದೆ ಅನ್ನುವಂಥದ್ದು ಯಾಕೆ ಉನ್ನ ಸಿಟ್ಟಿಗೆ ಇಳಿಸ್ತದೆ? ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ನಡೀತಿದೆ ಅಂತ ಇಲ್ಲಿ ಹಿಂದೂಗಳು ಸೈಡ್ ತಿರ್ಸ್ಕೋಬೇಕಾ? ಹಂಗಿದ್ರೆ ಮಾಡಿದಾರಲ್ಲ, ಅಲ್ಲಲ್ಲ ಆಗಿದ್ದಾರಲ್ಲ. RSS ಏನ್ ಮಾಡ್ತಾ ಇದೆ? ಪಾರ್ಟಿಷನ್ ಆಗಿದೆ ಅಂದ್ರೆ ಅವ್ರು ಮುಸ್ಲಿಂ ಬಗ್ಗೆ ಅವ್ರಿಗೆ ಹೊರಗೆ ಕಳಿಸ್ಕೊಡ್ಬೇಕು, ಕಿತ್ತು ಹಾಕಬೇಕು, ಇಲ್ಲಿಂದ ತಗೊಂಡು ಹೋಗ್ಬೇಕು, ಪಾಕಿಸ್ತಾನ ಓಡಿಸ್ಬೇಕು, ಪಾಕಿಸ್ತಾನಕ್ಕೆ ಓಡಿಸ್ಬೇಕು. या तो ಪಾಕಿಸ್ತಾನ या तो ಕಬ್ರಸ್ತಾನ್, ಇಟ್ ಇಸ್ ದೇರ್ ಸ್ಲೋಗನ್. ಅಥವಾ ಮುಸ್ಲಿಮರು ಇಲ್ಲಿ ಇದ್ದವರು ನಾವು ಹಿಂದೂ ಮೈಥಾಲಜಿ ಬಗ್ಗೆ ಹಿಂದೂ ಮೈಥಾಲಜಿ ಪ್ರಕಾರ ನಾವು ನಡೆಸ್ಕೊಳ್ಬೇಕು, ನಮ್ಮ ಜೀವನ ಮಾಡಬೇಕು ಅಂತ ಅವ್ರದ್ದು ಒಂದು ವಿಚಾರಧಾರಣೆ ಇದೆಯಲ್ಲ, ಆ ವಿಚಾರಧಾರಣೆಯಿಂದ ಅದರ ಪ್ರಭಾವದಿಂದ ಅಭಿನವ ಭಾರತ ಹುಟ್ಟಿದೆ. ಮತ್ತೆ ಬಜರಂಗದಲ್ಲಿ ಹುಟ್ಟಿದ್ದೆ, ರಾಮ್ ಸೇನೆ ಹುಟ್ಟಿದ್ದೆ. ಅವ್ರೇನು ಮಾಡ್ತಾ ಇದ್ದಾರೆ? ನೀವು ಮ್ಯಾನ್ಮಾರ್ ಬಗ್ಗೆ ಹೇಳಿದ್ರಿ. ಮುಸ್ಲಿಂ ಕಮ್ಯುನಿಟಿ ಈಸ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಇಸ್ಲಾಂ ಈಸ್ ಇಂಟರ್ನ್ಯಾಷನಲ್ ರಿಲಿಜನ್. ಸೊ ವಿ ಆರ್ ಒನ್ ರೈಟ್ ಫ್ರಮ್ ಮೆಕ್ಕಾ ಟು ಕನ್ಯಾಕುಮಾರಿ. ಓಕೆ, ಸೊ ಎಲ್ಲಾದರೂ ಒನ್ ಲೈಕ್ ಅ ಬಾಡಿ, ಇಫ್ ದ ಹೆಡ್ ಈಸ್ ಇಂಜೂರ್ಡ್ ದ ಹೋಲ್ ಬಾಡಿ ಪೇನ್, ಇಫ್ ದ leg is injured the whole body feels the pain. So we feel the pain everywhere where there are cruelty among humanity upon humanity. But as a Muslim, we have got solidarity. We have got solidarity with Egypt, with Syria. Internationally, why people are involved in Syria? Why they are affected? Why they are concerned? International community is concerned about Syria, no? About Egypt. Why? ಸೊ ಯು ಮೀನ್ ಟು ಸೇ ಯಾಸಿನ್ ಅಂತ ಹುಡುಗರು ರಿಯಾಕ್ಟಿವ್ ಆಗ್ತಿದ್ದಾರೆ ಅಂತ? ಮೋಸ್ಟ್ಲಿ ಯಾಸಿನ್ ಅಂತ ಹುಡುಗರು ಇಡೀ ನ್ಯಾಷನಲಿ ಆರ್ ಇಂಟರ್ನ್ಯಾಷನಲಿ ಇನ್ ರಿಯಾಕ್ಷನ್ ಓನ್ಲಿ ದೇ ಗೋ ಫಾರ್ ರೆಡಿಕಲ್ ಥಿಂಕಿಂಗ್ ಆರ್ ಸಮ್ ಎಕ್ಸ್ಟ್ರೀಮಿಸ್ಟ್ activities or some terror activities maybe, but till today, again I say, till today no one has been proved in the court of law that he is terrorist, or even from Bhatkal or from other places. They are in custody. We can't believe IB because they have not proved one case. IB has not proved one case. They have not followed. They don't have evidence. They just prepare or hype create ಮಾಡ್ತಾರೆ. ಮತ್ತೆ ಸಸ್ಟೈನ್ ಒಂದು ಮೂವ್ಮೆಂಟ್ ಏನು ನಡೀತಾ ಇದೆ ಫಾಸಿಸ್ಟ್ ಫೋರ್ಸಸ್, ಅವ್ರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡ್ತಾರೆ ಅವರು. ಇಫ್ ದೇ ಹ್ಯಾವ್ ಗಾಟ್ ಎನಿ ಕಾಂಕ್ರೀಟ್ ಪ್ರೂಫ್, why they are leaving them to live peacefully, these people, for 2 years, 5 years, 10 years? Why they are allowing them to abscond? Why they are allowing them to migrate to other countries? When they migrate to other countries, they give the name. ಅವ್ರ ಹೆಸರು ಲಿಸ್ಟ್ ಬಿಡುಗಡೆ ಮಾಡ್ತಾರೆ. 8, 10, 15 ಜನ ಭಟ್ಕಳದಿಂದ ಅವ್ರಿಗೆ ವಾಂಟೆಡ್ ಇದ್ದಾರೆ. ಅವ್ರು ಇಲ್ಲಿ ಇದ್ದಾಗ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅವರು ನಮ್ಮ ರಡಾರ್ ಮೇಲೆ ಇದ್ದಾರೆ. ಈಗ ನೋಡಿ, ಯಾಸಿನ್ ಕೇಸ್ದಲ್ಲಿ ಹೇಳ್ತಾರೆ 2 ತಿಂಗಳಿಂದ ಅವರು ರಡಾರ್ ಮೇಲೆ ಇದ್ರು, ಅವ್ರಿಗೆ ವಾಚ್ ಮಾಡ್ತಾ ಇದ್ದಿದ್ದು. ಯಾಕೆ ರೈಟ್ ಆನ್ ದ ಫಸ್ಟ್ ಡೇ ದೇ ಆರ್ ನಾಟ್ ಫೈನ್, ದೇ ಆರ್ ನಾಟ್ ಅರೆಸ್ಟೆಡ್? ಅರೆಸ್ಟ್ ಮಾಡಬೇಕು. ಎಲ್ಲ ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿ ಮನಸ್ಸಿನಲ್ಲಿ ಯಾಸಿನ್ ಅಂತ ಹುಡುಗರು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಸಪೋರ್ಟ್ ಇದೆಯಾ ಅಂತ? ಇಲ್ಲ, ಯಾಸಿನ್ ಅಲ್ಲ, ಯಾರು ಮಾಡಿದ್ರು ಕಸ ಮಾಡಿದ್ರು ಅದಕ್ಕೆ ಸಪೋರ್ಟ್ ಇಲ್ಲ. ಯಾಸಿನ್ ಮಾಡಿದ್ರು ಸಪೋರ್ಟ್ ಇಲ್ಲ. ಇಲ್ಲ, ನಮ್ಮ ಕಂಟ್ರಿ ಡೆಮೊಕ್ರೆಟಿಕ್ ಕಂಟ್ರಿ, ನಮಗೆ ವಿ ಹ್ಯಾವ್ ಗಾಟ್ ದ ಚಾನ್ಸ್ ಟು ಫೈಟ್ ಲೀಗಲಿ. ಅದನ್ನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸೇ ಇನ್ ಅಫ್ಜಲ್ ಗುರೂಸ್ ಕೇಸ್, ವಾಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಹ್ಯಾಸ್ ಸೆಡ್, he has to die. We don't have fool proof witness or evidence of his involvement, but he has to die to satisfy the sentiments of the public. So is this his law? Is this the justice? ಇದು ಯಾಸಿನ್ ಅಥವಾ ಯಾಸಿನ್ ಆಗಲಿ ಮತ್ತೆ ಯಾರಾಗಲಿ ಅವ್ರ ಸಂದ ಈ ಥರ ಆಗಬಾರ್ದು. ಲೆಟ್ ದೇರ್ ಬಿ ಫ್ರೀ ಆ್ಯಂಡ್ ಫೇರ್ ಟ್ರಯಲ್ ಆ್ಯಂಡ್ ಹ್ಯಾಂಗ್ ದೆಮ್. ಇಫ್ ದೇ ಹ್ಯಾವ್ ಗಾಟ್ ಫುಲ್ ಪ್ರೂಫ್ ಎವಿಡೆನ್ಸ್, ಹ್ಯಾಂಗ್ ದೆಮ್. ವಿ ಆರ್ ನಾಟ್ ವರಿಡ್, ವಿ ಆರ್ ನಾಟ್ bothered. We don't want such activities. Yes, innocent until proven guilty. ಅಪರಾಧ ಸಾಬೀತಾಗೋ ತನಕ ಅಮಾಯಕ. ಈ ಕಾನೂನು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಜಾರಿಯಾಗಬೇಕು. ಆವಾಗ ನರೇಂದ್ರ ಮೋದಿಯನ್ನ ನರಹಂತಕ ಅಂತ ಕರೆಯೋದು ಕೂಡ ತಪ್ಪು ಅನ್ನಿಸ್ಕೊಳ್ಳುತ್ತೆ. ವಿಷಯಾಂತರ ಮಾಡೋದು ಬೇಡ. ನಿಜಕ್ಕೂ ಯಾಸಿನ್ ಭಟ್ಕಳ ಅಮಾಯಕ ಅಂತ ಇವರೆಲ್ಲ ನಂಬ್ತಾರ? ಆ ಪ್ರಶ್ನೆಯನ್ನ ಕೇಳಿದಾಗ ಹಲವು ಇಂಟ್ರೆಸ್ಟಿಂಗ್ ಉತ್ತರಗಳು ಸಿಗ್ತವೆ. ಒಂದು ವೇಳೆ ರಿಯಾಜ್, ಇಕ್ಬಾಲ್, ಯಾಸಿನ್ ಭಟ್ಕಳ್ ಅಮಾಯಕರು ಅನ್ನೋದೇ ಆದ್ರೆ ಅವರು ಪೊಲೀಸರಿಂದ ಯಾಕೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾರೆ? ಅಂಥದ್ದೊಂದು ಬೇಸಿಕ್ ಪ್ರಶ್ನೆಯನ್ನ ಕೇಳ್ತಾ ಹೋದಾಗ
ಭಟ್ಕಳದಲ್ಲಿ ತುಂಬಾ ಜನ ಹೇಳೋದು ಪೊಲೀಸರ ಭಯ ಅಂತ. ಪೊಲೀಸರ ಭಯ ಇದೆ ಅನ್ನೋದು ಸತ್ಯ ಆದ್ರೆ ಈ ದೇಶದಲ್ಲಿ ನ್ಯಾಯಾಂಗ ಇದೆ, ಪತ್ರಿಕೋದ್ಯಮ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತರ ರಕ್ಷಣೆಗೆ ಹಗಲಿರುಳು ದುಡಿತಿರುವಂತಹ ಸಂಘಟನೆಗಳು, ಮಾನವ ಹಕ್ಕು ಹೋರಾಟಗಾರರಿದ್ದಾರೆ. ಅವರು ಕೂಡ ಸಹಾಯಕ್ಕೆ ಬರೋದಿಲ್ಲ. ಸರ್, ಈಗ ಯಾಸಿನ್ ಅಂತವ್ರು ಏನೂ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಅಬ್ಸ್ಕಾಂಡ್ ಯಾಕೆ ಆಗ್ತಾರೆ ಅನ್ನೋದು ಪ್ರಶ್ನೆ. ಯಾಕೆ ನಾಪತ್ತೆ ಅಲ್ಲ ನೋಡಿ, ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಎಲ್ಲಿ ಹೇಳುವುದಿಲ್ಲ, ತಪ್ಪು ಮಾಡಿದ್ದಾನೆ ಎಂದು ಹೇಳುವುದಿಲ್ಲ ನಾವು. ಯಾಕೆಂದ್ರೆ ಅದು ಇನ್ವೆಸ್ಟಿಗೇಷನ್ ವಿಷಯ. ಆದ್ರೆ ನೀವು ಕೇಳಿದ ಒಂದು ವಿಷಯ ಕ್ವಶನ್ ಬಹಳ ಒಳ್ಳೆ ಕ್ವಶನ್. ಯಾಕೆ ಅಪ್ಸ್ಕೊಂಡು ಮಾಡಿದ್ದಾನೆ? ಪೊಲೀಸರಿಂದ ತಪ್ಪಿಸ್ಕೊಂಡು ಓಡ್ತಿದ್ದಾನೆ, ತಪ್ಪು ಮಾಡಿದ್ದಾನೆ. ನಿಮ್ಮ ಹತ್ರ ನಿಮ್ಗೆ ಕೇಳಿದ್ದಾನೆ, ನೀವು ನಿಮ್ದು ಮೋಟಾರ್ ವೆಹಿಕಲ್ ಕೇಸ್ ಆಯ್ತು, ನಿಮ್ಗೆ ಹಿಟ್ ಮಾಡಿ ಹೋದ್ರು, ನಿಮ್ಗೆ ಪೊಲೀಸ್ ವಾರೆಂಟ್ ಬರ್ತದೆ, ಸಮನ್ ಬರ್ತದೆ, ನೀವು ಡೈರೆಕ್ಟ್ ಹೋಗಿ ಸರೆಂಡರ್ ಆಗ್ತೀರಾ? ಒಂದು ಮರ್ಡರ್ ಆಯ್ತು ನಿಮ್ಮ ಕೈಯಿಂದ, ಸಿಂಪಲ್ ಒಂದು ಮರ್ಡರ್ ಆಯ್ತು, 302 ಆಯ್ತು, ನೀವು ಹೋಗಿ ಸರೆಂಡರ್ ಮಾಡ್ತೀರಾ? ಯಾರು ಯಾರು ಇಲ್ಲಿ ಪೊಲೀಸ್ಗಿನ್ನ ಹೆದರಿಗೆ ಫಿಯರ್ ಇಷ್ಟು ಇದೆ. ಇದು ಮತ್ತೆ ಆತಂಕದ ಎಲಿಗೇಷನ್ ಇದೆ. ಆತಂಕ ಎಲಿಗೇಷನ್ ಟಾರ್ಚರ್ಗೆ ಯಾರು ಧೈರ್ಯ ಇದೆ ಹೋಗಿ ಫೇಸ್ ಮಾಡ್ಲಿಕ್ಕೆ? ಸೊ ಆ ಕಾರಣದಿಂದಾಗಿ ಆತ ಅಬ್ಸ್ಕಾಂಡ್ ಆಗ್ತಾನೆ. ಯಾರು ನನ್ನ ಮೇಲೆ ಆದ್ರೂ ನಾನು ಅಬ್ಸ್ಕಾಂಡ್ ಆಗ್ತೇನೆ. ನನ್ನ ಧೈರ್ಯ ಇಲ್ಲ, ಹಿಡ್ಕೊಂಡು ಹೋಗಿ ಅವ್ರು ಬಡಿಯುದು ಜಡುದು ಅದು ಮಾತು ಬೇರೆ. ಅಂಡ್ ತಾವು ಹೇಳುವಂಥದ್ದು ಅಬ್ಸ್ಕಾಂಡ್ ಆದ್ಮೇಲೆ IB ಅವರು ಕೇಸ್ಗಳನ್ನ ಹಾಕ್ತಾ ಹೋಗ್ತಾರೆ. ಅವ್ರು ಅಬ್ಸ್ಕಾಂಡ್ ಆಗುದು ಒಂದು ಕೇಸ್ ತೋರಿಸ್ಲಿಕ್ಕೆ ಅವ್ರ ಹತ್ತ ಸಾಧ್ಯ ಇಲ್ಲ. ಫೈನ್ ಡಾಕ್ಟರ್, ಲೆಟ್ಸ್ ಅಸ್ಯೂಮ್ ವಾಟ್ ಎವರ್ ಯು ಆರ್ ಟೆಲಿಂಗ್ ಇಸ್ ರೈಟ್. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೊರತುಪಡಿಸಿ ಭಾರತದಲ್ಲಿ ಬಹಳಷ್ಟು ಅವಕಾಶಗಳಿದೆ. ಒಂದು ವೇಳೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು, IB ಅವರು ನೀವು ಅಬ್ಸ್ಕಾಂಡ್ ಆಗಿ ಆಮೇಲೆ ಸರ್ಫೇಸಿಗೆ ಬನ್ನಿ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಅನ್ನೋದಾದ್ರೆ, ಇಲ್ಲಿ ಜುಡಿಷಿಯರಿ ಬಹಳ ಸ್ಟ್ರಾಂಗ್ ಆಗಿದೆ, ಮೀಡಿಯಾ ಸ್ಟ್ರಾಂಗ್ ಆಗಿದೆ, ಪ್ರೋ ಮೈನಾರಿಟಿ ಆರ್ಗನೈಸೇಷನ್ಸ್ ಸ್ಟ್ರಾಂಗ್ ಆಗಿದೆ. ಬೇರೆ ಏನು ಮಾಡಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಸೀಕ್ರೆಟ್ ಪ್ಲೇಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನನಗೆ ಇಂಥದ್ದಾಗಿದೆ ಅಂತ ಹೇಳಿದ್ರು ಸಾಕಾಗತ್ತಲ್ವಾ? ಅಷ್ಟು ಆಪ್ಷನ್ಸ್ ಇಲ್ಲ ಒಬ್ಬ ಮೈನಾರಿಟಿ ಕಮ್ಯುನಿಟಿ ಹುಡುಗನ ಹತ್ರ ಆಗಿದ್ರೆ. ಅಲ್ಲ, ಅವ್ರಿಗೆ ಒಂದ್ಸಲ ಇಡೀ ಗ್ರೂಪ್ 10 to 12 or 15 ಯೂತ್ಗೆ ಒಂದ್ಸಲ ಇನ್ವಾಲ್ವ್ ಮಾಡಿದ ನಂತರ ಅವ್ರ ಹತ್ರ ಏನು ಚಾನ್ಸಸ್ ಇತ್ತು ಇಲ್ಲ, ಅವ್ರದ್ದು ಪರ್ಸನಲ್ ವಿಷಯ ಅವ್ರು ಯಾಕೆ ಮಾಡಲಿಲ್ಲ ಅಂದು ಅವ್ರು ಇದ್ರೆ ನಾವು ಮಾತಾಡ್ಲಿಕ್ಕೆ ಆಗ್ತದೆ. ಪರ್ಸನಲಿ ವಿ ಹ್ಯಾಡ್ ಟ್ರೈಡ್ ಟು ಕನ್ವಿನ್ಸ್ ಸಮ್ ಪೀಪಲ್ ಫ್ರಮ್ their parents, with their parents, to surrender in the court of law and continue the case. I think there too some investigative agency or security agency or the other agencies played some other role. ಎಲ್ಲೋ ಮಯನ್ಮಾರ್ನಲ್ಲಿ ಒಬ್ಬ ಮುಸ್ಲಿಮನ್ ಮೇಲೆ ಅತ್ಯಾಚಾರ ನಡೀತಿದೆ ಅಥವಾ ಮುಸ್ಲಿಂ ಕಮ್ಯುನಿಟಿ ಮೇಲೆ ಅತ್ಯಾಚಾರ ನಡೀತಿದೆ, ಅದಕ್ಕೆ ನಾವು ಸೇಡ್ ತೀರಿಸ್ಕೊಳ್ಳೋಣ ಇಲ್ಲಿ, ಅಥವಾ ಅಲ್ಲಲ್ಲ ಒಂದು ವಿಶ್ಫುಲ್ ಸಿನಾರಿ ಹೇಳ್ತಾರೆ. ಅದೆಲ್ಲದರ ಹೊರತುಪಡಿಸಿ ಇಲ್ಲಿನ ಮುಸ್ಲಿಂ ಯೂತ್, ನಮ್ಮ ಸ್ಥಳೀಯ ಮುಸ್ಲಿಮರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಯೋಚನೆ ಮಾಡೋಣ. ಮುಸ್ಲಿಮರ ಎಜುಕೇಷನ್ ಲೆವೆಲ್ ಕಡಿಮೆ ಇದೆ, ಸೋಷಿಯಲ್ ಸ್ಟ್ಯಾಂಡರ್ಡ್ಸ್ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಯಾಕೆ ಯೋಚನೆ ಮಾಡಬಾರ್ದು? ಒಂದು ಇಂಟರ್ನ್ಯಾಷನಲಿ ಎಲ್ಲಾದರೂ ಮುಸ್ಲಿಮರ ಅತ್ಯಾಚಾರ ಆದರೆ ಈ ಊರಲ್ಲಿ ಅಥವಾ ಈ ಕಂಟ್ರಿಯಲ್ಲಿ ಅದರ ರಿಯಾಕ್ಷನ್ ಮಾಡೋದು, ಅದರ ಅತ್ಯಾಚಾರ ಮಾಡೋದು, ಅದು ನಾವು ಅದಕ್ಕೆ ಒಪ್ಪುವುದಿಲ್ಲ. ಅದು ಖಂಡಿತ ಸರಿಯಲ್ಲ. ಅದ್ರ ಬಗ್ಗೆ ಸಾಲಿಡಾರಿಟಿ ತೋರಿಸೋದು, ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು, ಅದು ನಮ್ಮ ರೈಟ್. ಅದು ಅಷ್ಟೇ ಮಾಡೋ ತನಕ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಅದ್ರ ಬಗ್ಗೆ ಅಲ್ಲಿ ಯಾರು ಬುದ್ಧಿಸ್ಟರು ಅಲ್ಲಿ ಕೊಲೆ ಮಾಡಿದ್ದಾರೆ, ಇಲ್ಲಿ ಬುದ್ಧಿಸ್ಟರಿಗೆ ಕೊಲೆ ಮಾಡೋದು, ಅದು ನಮ್ಮ ಧರ್ಮನೂ ಪರ್ಮಿಷನ್ ಕೊಡೋದಿಲ್ಲ, ಸೋಷಿಯಲಿ ಅವ್ರಿಗೆ ನಮ್ಮ ಮೂರಲ್ಲಿ ನಾವು ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇ ಕ್ವಶನ್ ನಿಮ್ಮದು, ಇಲ್ಲಿ ಯಂಗ್ ಜನರೇಷನ್ ಅಪ್ಲಿಫ್ಟ್ಮೆಂಟ್ ಸಲುವಾಗಿ ಅಥವಾ ಸೋಷಿಯೋ ಇಕನಾಮಿಕಲ್ ಅವ್ರ ಎಜುಕೇಷನಲ್ ಅಪ್ಲಿಫ್ಟ್ಮೆಂಟ್ ಸಲುವಾಗಿ ಯಾಕೆ ಕೆಲಸ ಮಾಡೋದು ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ. ಈ ಭಟ್ಕಲ್ ಟೌನಿಗೆ, ಭಟ್ಕಲ್ ಸಿಟಿಗೆ the maximum contribution, monetary contribution, social contribution is from Muslim youth and Muslim generation, Muslim people, Muslim organizations. You can check the record. See our education institutions. More than 1/3 people are from a non-Muslim community. Just for counter check, I want to say, for counter check, you just check some other organization of other community. You don't find two Muslim persons from Muslim community. It's Muslim staff. ನನ್ನ ಧರ್ಮದವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ಧಾರಕ್ಕೆ ನಾನು ಕಟಿಬದ್ಧನಾಗ್ತೀನಿ ಅಂತ ಒಬ್ಬ ವ್ಯಕ್ತಿ ಹೇಳೋದು, ಆತನನ್ನ ಕೋಮುವಾದಿಯನ್ನಾಗಿಸಿದ್ರೆ ಕತ್ತೆ ಬಾಲ. ನನ್ನ ಧರ್ಮದ ರಕ್ಷಣೆಗಾಗಿ ನಾನು ಬಂದೂಕು ಹಿಡಿತೀನಿ ಅನ್ನೋದಕ್ಕಿಂತ ಅದು ತುಂಬಾ ಒಳ್ಳೆಯದು. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ರಿಯಾಜ್, ಇಕ್ಬಾಲ್ ಮತ್ತು ಯಾಸಿನ್ ಅವರ ಹೆಸರುಗಳ ಜೊತೆ ಭಟ್ಕಳ್ ಅನ್ನೋದು ಸೇರ್ಕೊಂಡಿರೋದ್ರಿಂದ ಅಲ್ಲಿನ ಜನ ಏನೇನೆಲ್ಲ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ.